ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬೋಟ್ ಎಕ್ಸ್ಚೇಂಜ್ ಬಗ್ಗೆ ನಾನು ಈಗಾಗಲೇ ಒಂದು ಒಂದು 2-3 ವೀಡಿಯೋಗಳಲ್ಲಿ ಇದರ ಬಗ್ಗೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇದು ಮತ್ತು ಟ್ರೇಡಿಂಗ್ ಮಾಡೋದ್ರ ಕುರಿತು ನಾನು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೇನೆ. ಭಾಳ ತುಂಬ ಈಸಿಯಾಗಿ ವಿತ್ಡ್ರಾ ಕೊಡ್ತಿದ್ದಾನೆ. ವಿತ್ಡ್ರಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಇವತ್ತಿನವರೆಗೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ನಾವು ಪ್ರಾರಂಭದಲ್ಲಿ 1000 ರೂಪೀಸ್ ಅಂದರೆ 1,000 ರೂಪಾಯಿ ಡೆಪಾಸಿಟ್ ಮಾಡಿ ನಾವು ಇದರಲ್ಲಿ ಜಾಯ್ನ್ ಆಗಬೇಕಾಯಿತು. 1,000 ರೂಪಾಯಿ ಹಣವನ್ನು ಹಾಕಿಕೊಂಡ್ರೆ ನಮಗೆ ಪ್ರತಿದಿನ ಟ್ರೇಡಿಂಗ್ ಮಾಡಿದರೆ 5-6% ಟ್ರೇಡಿಂಗ್ ಪ್ರಾಫಿಟ್ಟು ಕೊಡ್ತಾ ಇದ್ದ. 5-6 ಅಂದರೆ ನಮಗೇನಿಲ್ಲ ಅಂದರೂ 1,000 ರೂಪಾಯಿಗೆ 49 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಈಗ 2,000 ಮಿನಿಮಮ್ಮು 2,000 ರೂಪಾಯಿದಿಂದ ಜಾಯ್ನ್ ಆಗಬೇಕು. 2,000 ರೂಪಾಯಿಂದ ಜಾಯ್ನ್ ಆದ್ರೆ ಸಹಿತ ನಮಗೆ ಹಬ್ಬ ಅಂದರೆ ಒಂದು ವಾರ 10 ದಿನದೊಳಗಡೆ ನಮ್ಗೆ 1,000-2,000 ನಮಗೆ ಬಂದುಬಿಡುತ್ತೆ ಅಮೌಂಟು. ಓಕೆ, ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೇನೆ. ಕನಿಷ್ಠ 2,000 ರೂಪಾಯಿಂದ ನೀವು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಈಗಲೇ ಜಾಯ್ನ್ ಆಗಿಬಿಡಿ. ಜಾಯ್ನ್ ಆಗಿ ನೀವು ಅಮೌಂಟ್ ಹಾಕಿಕೊಂಡು ಜಾಯ್ನ್ ಆಗಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಟ್ರೇಡಿಂಗ್ ಆಪ್ಷನ್ ಬರ್ತದೆ. ಆ ಟ್ರೇಡಿಂಗ್ ಟೆಲಿಗ್ರಾಮ್ದಲ್ಲಿ ನೀವು ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ದಲ್ಲಿ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮ್ದಲ್ಲಿ ಏನು ಆ ಕ್ರಿಪ್ಟೋವನ್ನು ತೋರಿಸ್ತಾನೆ ಆ ಕ್ರಿಪ್ಟೋವನ್ನು ಇಲ್ಲಿ ಲಾಗಿನಲ್ಲಿ ಕೋಡ್ಸ್ ಅಂತ ಇದೆ ನೋಡಿ, ಕೋಡ್ಸ್ನಲ್ಲಿ ಬಂದು ಈ ಕ್ರಿಪ್ಟೋವನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ETH ಅಂತ ETH BTC ಯಾವುದಕ್ಕೆ ಕೇಳಿರ್ತಾನೆ ಅದನ್ನು ಬೈ ಮೋರ್ ಇದ್ದರೆ ಮೋರ್, ಇಲ್ಲ ಶಾರ್ಟ್ ಇದ್ದರೆ ಶಾರ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಉಲ್ಟಾಪಟ್ಟ ಕ್ಲಿಕ್ ಮಾಡಬೇಡಿ, ಯಾವುದು ಬಂದಿದೆ ಅದನ್ನೇ ಮಾತ್ರ ಕ್ಲಿಕ್ ಮಾಡಿ 8 ಗಂಟೆಯಿಂದ 8:30 ಒಳಗಡೆ ನೀವು ಟ್ರೇಡಿಂಗನ್ನು ಮಾಡಬೇಕು. ಕರೆಕ್ಟಾಗಿ ಆ ಟೈಮ್ಗೆ ನೀವು ಟೆಲಿಗ್ರಾಮನ್ನು ಇದ್ಯಾವುದು ಅಲಾರಾಮನ್ನು ಇಟ್ಕೊಂಬಿಡಿ. 8 ಗಂಟೆ ಇಲ್ಲ 7:57 ನಿಮಿಷಕ್ಕೆ ಇಲ್ಲ 7:58 ನಿಮಿಷಕ್ಕೆ ನೀವು ಟೆಲಿಗ್ರಾಮನ್ನು ಇಟ್ಕೊಂಬಿಟ್ರೆ ಕರೆಕ್ಟಾಗಿ ನೀವು ಆ ಟೆಲಿಗ್ರಾಮ್ ಇದ್ಯಾವುದು ಅಲಾರಾಮನ್ನು ಇಟ್ಕೊಂಡ್ರೆ ಆ ಟೆಲಿಗ್ರಾಮ್ದಲ್ಲಿ ನೋಡೋಕೆ ಬರುತ್ತೆ. ಕರೆಕ್ಟಾಗಿ 7:58ಕ್ಕೆ ನೀವು ಅಲಾರಾಮನ್ನು ಇಟ್ಕೊಂಡ್ರೆ ನೀವು ಟೆಲಿಗ್ರಾಮ್ದಲ್ಲಿ ಏನು ಬಂದಿರುತ್ತೆ ಆ ಮೆಸೇಜನ್ನು ನೋಡಿಕೊಂಡು ನೀವು ಇಲ್ಲಿ ಕ್ರಿಪ್ಟೋವನ್ನು ಟ್ರೇಡ್ ಮಾಡಿ ನಿಮಗೆ ಪ್ರತಿದಿನ ಹಣ ಬರುತ್ತೆ. ಹಣ ಬಂದಿರತಕ್ಕಂಥ ಹಣವನ್ನು ನಾವು ಎಲ್ಲಿ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಅಸೆಟ್ ಅಂತಿದೆ ನೋಡಿ, ನಾನು ನೋಡಿಸ್ತಾ ಇದ್ದೀನಿ. ಇಲ್ಲಿ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಅಂತಿದೆ. ಈ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಒಂದು ದಿನಕ್ಕೆ ಎಷ್ಟು ಬಂದಿದೆ ನೋಡಿ. ನನಗೆ ಒಂದು ದಿನಕ್ಕೆ ಬರೀ 1,136 ರೂಪಾಯಿ 48 ಪೈಸೆ ಬಂದಿದೆ ನೋಡಿ. ಒಂದು ದಿನ 129 ರೂಪಾಯಿ 37 ಪೈಸೆ, 122 ರೂಪಾಯಿ. ಅಂದರೆ ನಮಗೆ ಆ ಅಮೌಂಟು ನಾವು ಎಷ್ಟೆಷ್ಟು ಅದರಲ್ಲಿ ಬಿಡ್ತೀವಿ ಅದಕ್ಕೆ ಮಲ್ಟಿಪಲ್ ಆಗುತ್ತೆ. ನಾವು ಈ ಚಕ್ರಬಡ್ಡಿ ಅಂತ ಕರಿತೀವಲ್ವ, ಅದು ಆ ಥರ. ನಾವು ಅದಕ್ಕೆ ನೆಕ್ಸ್ಟ್ ಡೇಗೆ ಈಗ 2,100 ಈಗ ಎಷ್ಟಿದೆ ನೋಡಿ ನನ್ನ ಹತ್ರ 2,618 ರೂಪಾಯಿ. ಈಗ 2,618 ರೂಪಾಯಿಗೆ ಟ್ರೇಡ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಒಂದು 150 ರೂಪಾಯಿ ಮತ್ತೆ ಆ್ಯಡ್ ಆಯ್ತಂದರೆ 2,700-800 ರೂಪಾಯಿಗೆ ಮತ್ತೆ ಟ್ರೇಡ್ ಮಾಡಿಕೊಡ್ತಾನೆ. ಅಂದರೆ ಪ್ರತಿದಿನ ನಮಗೆ ಮಲ್ಟಿಪಲ್ ಆಗುತ್ತೆ. ಅದಕ್ಕೆ ಅದರಲ್ಲಿ ಬಿದ್ದಷ್ಟು ನಾವು ಅಮೌಂಟ್ ಮತ್ತೆ ನಮಗೆ ಅದನ್ನೇ ಟ್ರೇಡ್ ಜಾಸ್ತಿನೇ ಟ್ರೇಡ್ ಮಾಡಿ ಕೊಡ್ತಾನೆ. ಆ ಥರ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್. ಇಲ್ಲಿ ಹೋಮಿಗೆ ಬಂದರೆ ನೀವು ಯಾರ್ಯಾರು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಏನು ಇಟ್ಕೊಂಡಿದ್ರಲ್ಲ ನೀವು ಅಮೌಂಟನ್ನು ಹಾಕಿಕೊಂಡು ಜಾಯ್ನ್ ಆಗಿಬಿಡಿ. ಜಾಯ್ನ್ ಆದರೆ ನಿಮ್ಗೆ ಈಗಾಗಲೇ ನಿಮ್ಮ ಅಮೌಂಟಲ್ಲಿ ನೀವು ಇಷ್ಟೊತ್ತಿಯಲ್ಲಿ ಬಂದುಬಿಡೋದು. ನೀವು ಸಾಕಷ್ಟು ಜನರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ನಮ್ಮ ರೆಫರಲ್ ಲಿಂಕ್ ಅಂತ ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ. ಬಟ್ ಅಮೌಂಟ್ ಹಾಕಿಕೊಂಡು ನೀವು ಜಾಯ್ನ್ ಆಗಿಬಿಡಿ. ಜಾಯ್ನ್ ಆಗಿ ನೀವು ಪ್ರತಿದಿನ ಅಮೌಂಟನ್ನು ತೆಗೆದುಕೊಂಡು ನಾನೇ ಸುಮ್ಮನೆ ಜಸ್ಟ್ 1000 ರೂಪೀಸಿಂದ ಜಾಯ್ನ್ ಆದರೆ ನಾನು ಈಗಾಗಲೇ 4,795 ರೂಪಾಯಿ ಹಣವನ್ನು ನಾನು ಈಗಾಗಲೇ ನನ್ನ ಅಕೌಂಟಿಗೆ ಬಂದಿರತಕ್ಕಂಥದ್ದು. ಇದು ಟೋಟಲ್ ರೆವಿನ್ಯೂ ನನಗೆ ಈಗಿನ್ನೂ ಎಷ್ಟಿದೆ 2,000 ರೂಪಾಯಿ ಬಿಟ್ಟರು ಸಹಿತ 618 ರೂಪಾಯಿ ನನಗೆ ಹಣ ಈಗಾಗಲೇ ನನಗೆ ವಿತ್ಡ್ರಾ ಇಟ್ಕೋಬಹುದು. ಅಂದರೆ ಅಷ್ಟು ಅಮೌಂಟ್ ಬಂದಿದೆ. ಅದಕ್ಕಾಗಿಯೇ ನೀವು ಹೋಮ್ನಲ್ಲಿ ಬಂದು ನೀವು ಇಲ್ಲಿ ರೀಚಾರ್ಜ್ ಅಂತಿದೆ ನೋಡಿ, ಇಲ್ಲಿ ರೀಚಾರ್ಜ್ ಅಂತಿದೆನಾ, ಈ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ ಮಿನಿಮಮ್ಮು 2,000 ರೂಪಾಯಿಂದ ನೀವು ಹಾಕಿಕೊಂಡು ನೀವು ಜಾಯ್ನ್ ಆಗಬೇಕು. 2,000 ರೂಪಾಯಿ. ಓಕೆ, ತುಂಬ ಈಸಿಯಾಗಿದೆ ಪೇಮೆಂಟ್ ಮಾಡ್ತಕ್ಕಂಥ ಮೆಥಡ್ ಬಂದು ಈ 2,000 ರೂಪಾಯಿ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಓಪನ್ ಆಗುತ್ತೆ. ನಾವು ಈಗ ತೋರಿಸ್ತೀನಿ 2,000. ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೇ ಟು ಅಂತಿದೆ, ಪೇ ಟು ಸಬ್ಮಿಟ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸಬ್ಮಿಟ್ ಕ್ಲಿಕ್ ಮಾಡಿ ಪೇ ನೌ ಅಂತಿದೆ, ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿದು ಫೋನ್ಪೇ ಗೂಗಲ್ ಪೇದಲ್ಲಿ ನಿಮಗೆ ಬರುತ್ತೆ, ಆಪ್ಷನ್ ಬರುತ್ತೆ. ಅಲ್ಲಿ
ನೀವು ಅಲ್ಲಿ ಕಾಪಿ ಇದು ಫಸ್ಟ್ ಇಲ್ಲಿ ಒಂದು ಇವ್ರದ್ದು ಯು ಪಿ ಐ ID ನಂಬರ್ ಬರುತ್ತೆ. ಓಕೆ, ಯು ಪಿ ಐ ID ಇಲ್ಲಿ ಮೇಲೆ ಕಾಣಿಸ್ತಾ ಇದೆನಾ ಯು ಪಿ ಐ ID, ಇಲ್ಲಿ ಕಾಪಿ ಅಂತಿದೆನಾ, QR ಕೋಡ್ ಮೇಲೆ ಕಾಪಿ ಅಂತಿದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕಾಪಿ ಮಾಡ್ಕೊಂಡ್ರೆ ಕಾಪಿ ಸಕ್ಸಸ್ ಆಯಿತಾ. ಕಾಪಿ ಸಕ್ಸಸ್ ಆದಮೇಲೆ ನೀವು ಫೋನ್ಪೇಗೆ ಬಂದು ನೋಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಫೋನ್ಪೇಗೆ ಬಂದಿದ್ದೀನಿ ಯು ಪಿ ಐ ID ಇದ್ರ ಮೇಲೆ ನಾವು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀವಿ ತಾನೆ, ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಪೇಸ್ಟ್ ಮಾಡಬೇಕು. ಒತ್ತಿಟ್ಕೊಂಡ್ರೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಓಕೆ, ಯು ಪಿ ಐ ID ಬಂತು, ಏರ್ಟೆಲ್ ಅಂತ ಬಂದಿದೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ವೆರಿಫೈ ಅಂತ ಹೊಡಿತೀವಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಾವು ಪೇಮೆಂಟನ್ನು ಮಾಡಿಬಿಟ್ರೆ, ಮಾಡಿದ ತಕ್ಷಣವೇ ಅಲ್ಲಿ UTR ನಂಬರ್ ಜನ್ರೇಟ್ ಆಗುತ್ತೆ. UTR ನಂಬರ್ ಜನ್ರೇಟ್ ಆಗುತ್ತೆ ಇಲ್ಲಿ ಇದರಲ್ಲಿ. UTR ನಂಬರ್ ಜನ್ರೇಟ್ ಆದ ತಕ್ಷಣ ಅದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು UTR ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ರೀಚಾರ್ಜ್ ಮಾಡ್ತಕ್ಕಂಥ ಡೆಪಾಸಿಟ್ ಮಾಡ್ತಕ್ಕಂಥದ್ದು ರೀಚಾರ್ಜ್ ಮಾಡ್ತಕ್ಕಂಥದ್ದು ಸಕ್ಸಸ್ ಆಗುತ್ತೆ. ಓಕೆ, ಇದು ರೀಚಾರ್ಜ್ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಇದು ವಿತ್ಡ್ರಾಲ್ ಬಂದು ಬೆಳಿಗ್ಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ವಿತ್ಡ್ರಾ ಇಟ್ಕೋಬೇಕು, ಸೋಮವಾರದಿಂದ ಶುಕ್ರವಾರದ ಒಳಗಡೆ. ಓಕೆ, ವಿತ್ಡ್ರಾದೇನೂ ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಸಿಗ್ನಲ್ಸ್ ಬರಬೇಕಂತೇಳಿದರೆ ಇಲ್ಲಿ ಪ್ರತಿದಿನ 8 ಗಂಟೆಗೆ ಟ್ರೇಡಿಂಗ್ ಸಿಗ್ನಲ್ ಕೊಡ್ತಾನೆ. ಟ್ರೇಡಿಂಗ್ ಏನು ಮಾಡಬೇಕು, ಯಾವ ಕ್ರಿಪ್ಟೋವನ್ನು ಟ್ರೇಡ್ ಮಾಡಬೇಕನ್ನೋದು ಟ್ರೇಡಿಂಗ್ ಸಿಗ್ನಲ್ ಕೊಡ್ತಾನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಿಗ್ನಲ್ಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಟೆಲಿಗ್ರಾಮ್ದಲ್ಲಿ ನೋಡ್ಬೋದು. ಓಕೆ, ನಿಮ್ಗೆ ಏನಾದರೂ ಕಸ್ಟಮರ್ ಸರ್ವಿಸ್ ಏನೋ ಪ್ರಾಬ್ಲಮ್ ಬಂತು ಅಂದರೆ ಇಲ್ಲಿ ನೀವು ಕಸ್ಟಮರ್ ಸರ್ವಿಸ್ ಅಂತ ಅಷ್ಟೇ ಚೆನ್ನಾಗಿ ಸರ್ವಿಸನ್ನು ಕೊಡ್ತಾ ಇದ್ದಾನೆ. ತುಂಬ ಅದ್ಭುತವಾಗಿ ಸರ್ವಿಸನ್ನು ಕೊಡ್ತಿದ್ದಾನೆ. ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲಾರ್ದೇ ಒಳ್ಳೆ ನೀಟಾಗಿ ಆನ್ಸರ್ ಮಾಡ್ತಿದ್ದಾನೆ, ಅದು ಮಾತ್ರ ನಾನು ಒಪ್ಕೋಬೋದು. ಓಕೆ, ಇಲ್ಲಿ ಇನ್ವೈಟ್ ಫ್ರೆಂಡ್ಸು, ಇಲ್ಲಿ ನೋಡಿ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಇದು ರೆಫರಲ್ ತೋರಿಸಿಲ್ಲ. ಇಲ್ಲಿ ನೋಡಿ ನಿಮಗೆ ಇದೊಂದು ತೋರಿಸ್ಬಿಡ್ತೀನಿ. ಇದು ಕ್ರಿಪ್ಟೋ, ಇವು ಎಷ್ಟು ಬೇಕೋ ಅಷ್ಟು ಇರ್ತವೆ. ನಮಗೆ ಇಲ್ಲಿ ಟೆಲಿಗ್ರಾಮ್ದಲ್ಲಿ ಕೊಟ್ಟಿರ್ತಾನೆ, ಈ ಥರ ತೋರಿಸ್ತೇನೆ ನೋಡಿ. ನೋಡಿ ಈ ಥರ ಕೊಟ್ಟಿರ್ತಾನೆ ಅವನೆಲ್ಲ ಟೆಲಿಗ್ರಾಮ್ದಲ್ಲಿ ಈ ಥರ ಬಂದಿರುತ್ತೆ. ಸುಮ್ಮನೆ ಜಸ್ಟ್ ಎಕ್ಸಾಂಪಲು ಒಂದು ಇದು ತೋರಿಸ್ತೇನೆ. ZEC ಅಂತ ಕೊಟ್ಟಿದ್ದಾನೆ, ZEC. ಓಕೆ, ನಾವು ಮತ್ತಿನ್ನೂ ಒಂದು ಏನು ಮಾಡಬೇಕು, ZECನ ಬೈ ಶಾರ್ಟ್ ಅಂತೇಳಿ SHORT ಬೈ ಶಾರ್ಟು ಬೈ ಮೋರ್ ಅಂತ ಯಾರೋ ಮಾರ್ಕ್ ಕೊಟ್ಟಿದ್ದಾನೆ. ಬೈ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದಾನೆ. ಟೈಮಿಂಗ್ ಸಹಿತ ಕೊಟ್ಟಿರ್ತಾನೆ. ZEC ಇಲ್ಲೆಲ್ಲ ಬ್ರಾಕೆಟ್ನಾಗ ಕೊಟ್ಟು ZEC 60 ನಿಮಿಷಗಳು ಇರುತ್ತೆ ಅಂತ ಹೇಳ್ತಿದ್ದಾನೆ. ಓಕೆ, ನಾವು ಇದನ್ನ ನೋಡಿಕೊಂಡು ಒಂದು ತಾಸು ಅಂತ ಹೇಳಿದ್ರೆ ನಾವು ಅರ್ಧ ಗಂಟೆ ಒಳಗಡೆ ಮಾಡಬೇಕು. ನೀವು 8 ಗಂಟೆಯಿಂದ 8:30 ಒಳಗಡೆ ಮಾಡಿರಿ. ಮತ್ತು ಮೇಲೆ ಬೈ ಚಾನ್ಸ್ ಆಗಿ ನೀವೇನಾದರೂ 8:30 ಮೇಲೆ ಇಲ್ಲ 9 ಗಂಟೆ ಮೇಲೆ ಮಾಡಿದ್ರೆ ನಿಮ್ಮ ಅಮೌಂಟು ಲಾಸ್ ಆಗ್ತದೆ, ಕಟ್ ಆಗ್ತದೆ. ಮತ್ತು ಅದು ಹುಷಾರಾಗಿರ್ರಿ. ಮತ್ತು 8 ಗಂಟೆ ಒಳಗಡೆ ನೀವೇನೋ ಟ್ರೇಡಿಂಗ್ ಮಾಡಿದ್ರೆ ನಿಮ್ಮ ಅಮೌಂಟು ಲಾಸ್ ಆಗ್ತದೆ, ಮತ್ತು ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೀವು ಕರೆಕ್ಟಾಗಿ ಟ್ರೇಡಿಂಗ್ ಯಾವ ಸಮಯದಲ್ಲಿ ಮಾಡಬೇಕು ಟ್ರೇಡಿಂಗ್ ಅದೇ ಸಮಯದಲ್ಲಿ ಮಾಡಿ, ಅಮೌಂಟನ್ನು ಕಳ್ಕೊಬೇಡಿ. ಇದು ಕರೆಕ್ಟಾಗಿ ತುಂಬ ಚೆನ್ನಾಗಿ ಪ್ಲಾಟ್ಫಾರ್ಮು ರನ್ ಆಗ್ತಾಯಿದೆ. ಓಕೆ, ಇದನ್ನು ನಾವು ನೋಡಿಕೊಂಡು ZEC ಅಂತ ನೋಡಿದ್ವಲ್ವಾ, ZEC ಎಲ್ಲಿದೆಯಪ್ಪ, ಇಲ್ಲಿ ಬಂದು ನೋಡಿ. ZEC ಇಲ್ಲಿ ಕೊಟ್ಟಿದ್ದಂತಾನೆ, ZEC ಮೇಲೆ ಕ್ಲಿಕ್ ಮಾಡಿ ಬೈ ಶಾರ್ಟ್ ಅಂತ ಕೊಟ್ಟಿದ್ದಾನೆ, ಬೈ ಶಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಬೈ ಶಾರ್ಟ್ ಅಂತ ಕೊಟ್ಟಿದ್ದಾರೆ ರೆಡ್ನಲ್ಲೇ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಮೌಂಟು ಬರುತ್ತೆ. ಈ ಅಮೌಂಟ್ ಬಂದಿದೆ ಇಲ್ಲ ಅಂತ ನೋಡೋದು ಎಲ್ಲಪ್ಪ ಅಂತ ಹೇಳಿದ್ರೆ ಅಸೆಟ್ ಅಂತಿದೆ ನೋಡಿ ಕೆಳಗಡೆ. ಅಸೆಟ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ₹136 ಬಂದಿದೆ. ಓಕೆ, ಫಸ್ಟ್ ನೋಡಿ, ಅದಕ್ಕಾಗಿ ಹೇಳೋದು ನಿಮ್ಮ ಕೆಳಗಡೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ನೋಡಿ. 65 ಜನ ಟೀಮ್ ಸೈಜು. ಓಕೆ, ಅದಕ್ಕೆ ಪ್ರತಿಯೊಬ್ಬರು 65 ಜನ ಸೇರಿಕೊಂಡಿದ್ದಾರೆ ನೋಡಿ. ಅಮೌಂಟ್ ಸಹಿತ ಹಾಕ್ಕೊಂಡಿದ್ದಾರೆ, ಟ್ರೇಡಿಂಗ್ ಸಹಿತ ಮಾಡಿದ್ದಾರೆ, ವಿತ್ಡ್ರಾ ಸಹಿತ ಮಾಡಿದ್ದಾರೆ. ಎಲ್ಲರೂ ಮಾಡಿರ್ತಕ್ಕಂಥ ಟೀಮ್ ಸೈಜ್ ಇಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮಗೆ ರೆಫರಲ್ ಲಿಂಕ್ ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಪಿ ಇನ್ವಿಟೇಷನ್ ಲಿಂಕ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇರೆಯವರಿಗೆ ಈ ಕಾಪಿ ಮಾಡ್ಕೊಂಡು ಬೇರೆಯವರಿಗೆ ಈ ರೆಫರಲ್ ಲಿಂಕನ್ನು ಕಳಿಸ್ಕೊಡಿ. ಹೇಗೆ ಕಳಿಸೋದಂತ ಈಗ ಕಾಪಿ ಮಾಡ್ಕೊಂಡಿದ್ದೀನಿ, ನಾನು ತೋರಿಸ್ತೇನೆ ನೋಡಿ.
ಇಲ್ಲಿದೆನಾ ಈ ಥರ ಗ್ರೂಪ್ಗಳಿಗೆ ಬಂದು ನೋಡಿ ಇಷ್ಟು ಈ ಥರ ರೆಫರಲ್ ಲಿಂಕನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಪೇಸ್ಟ್ ಅಂತ ಹೊಡೆದ್ರೆ ಹೀಗೆ ಕಳಿಸ್ಬೋದು. ರೆಫರಲ್ ಲಿಂಕು ಅರ್ಥ ಆಯ್ತು ಅಂತ ಅನಿಸುತ್ತೆ. ರೆಫರಲ್ ಲಿಂಕ್ ಕಳಿಸೋದು, ಟ್ರೇಡಿಂಗ್ ಮಾಡೋದು, ಅಮೌಂಟ್ ಹಾಕ್ಕೊಳ್ಳೋದು ತೋರಿಸಿ ತುಂಬ ಚೆನ್ನಾಗಿದೆ. ಟೈಮಿಂಗ್ ಬಂದು ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿ. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇವತ್ತೇ ಅಮೌಂಟನ್ನು ಹಾಕ್ಕೊಂಬಿಡಿ. ಅಮೌಂಟನ್ನು ಹಾಕ್ಕೊಂಡು ನೀವು ಜಾಯ್ನ್ ಆಗಿ ಟ್ರೇಡ್ ಮಾಡಿಬಿಡಿ. ಓಕೆ ಫ್ರೆಂಡ್ಸ್, ಯಾರ್ಯಾರು ರೆಫರಲ್ ಲಿಂಕ್ ಬೇಕಂತ ಹೇಳಿದ್ರೆ ನನ್ನ ರೆಫರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ. ನೀವು ಆ ರೆಫರಲ್ ಲಿಂಕನ್ನು ನೀವು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಜಸ್ಟ್ ಫೋನ್ ನಂಬರ್ ಇತ್ತಂದ್ರೆ ಸಾಕು. ಒಂದು ಫೋನ್ ಪಾಸ್ವರ್ಡ್ ಇಟ್ಕೊಂಡು ನೀವು ರಿಜಿಸ್ಟ್ರೇಷನನ್ನು ಆಗಿ ಬ್ಯಾಂಕ್ ಡೀಟೇಲ್ಸ್ ಸಹಿತ ಹಾಕ್ಬೇಕಂತ ಹೇಳಿದ್ರೆ ಇಲ್ಲಿ ವಿತ್ಡ್ರಾ ಇದೆ ನೋಡಿ, ಇಲ್ಲಿ ವಿತ್ಡ್ರಾ ಇದೆ. ಹೋಮ್ನಲ್ಲಿ ಬಂದು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಲ್ಲೇ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡ್ ಸಹಿತ ಅಲ್ಲೇ ಸೆಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನೆನಪಿರಲಿ. ನಿಮ್ಗೆ ಇನ್ನೂ ಒಂದು ಕ್ಲೂ ಹೇಳ್ತಾ ಇದ್ದೀನಿ. ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡ್ ಅಂದರೆ ನೀವು ಅಮೌಂಟನ್ನು ಬಿಡಿಸ್ಕೋಬೇಕಂತಂದಾಗ ಒಂದು ಪಾಸ್ವರ್ಡನ್ನು ಹಾಕಬೇಕಾಗ್ತದೆ. ಆ ಪಾಸ್ವರ್ಡನ್ನು ನೀವೇ ಸೆಟ್ ಮಾಡ್ಕೋಬೇಕು. ಒಂದು 6 ನಂಬರು ಇರ್ತಕ್ಕಂಥ 6 ನಂಬರ್ 6 ನಂಬರ್ ಇರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ನೀವು ಫಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿ ವಿತ್ಡ್ರಾ ಸಹಿತ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಯಾರಿಗಾದರೂ ನಿಮ್ಮ ರೆಫರಲ್ ಲಿಂಕ್ ಬೇಕಂತ ಹೇಳಿದ್ರೆ ನೀವು ನನ್ನ ನಂಬರ್ಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿ ನಾನು ರೆಫರಲ್ ಲಿಂಕನ್ನು ಕಳಿಸ್ತೇನೆ. ಇಲ್ಲ ರೆಫರಲ್ ಲಿಂಕ್ ಅಂತೇಳಿ ನೀವು ವಾಯ್ಸ್ ಮೆಸೇಜ್ ಇಲ್ಲ ಟೈಪ್ ಆದರೂ ಮಾಡಿ ಕಳಿಸಿ ನಾನು ರೆಫರಲ್ ಲಿಂಕನ್ನು ಕಳಿಸ್ತೇನೆ. ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಅನ್ನೋದು ಇರೋದಿಲ್ಲ. ಓಕೆ, ಯಾರಾದರೂ ನಿಮಗೆ ಒತ್ತಾಯ ಮಾಡಿದರೆ ನೀವು ಜಾಯ್ನ್ ಆಗಬೇಡಿ. ನಾನು ಹೇಳಿದ್ರೆ ಸಹ ನಾನು ಅಷ್ಟೇ ಹೇಳೋದು, ಕ್ಲಿಯರಾಗಿ ಇರಲಿ. ಇದು ದುಡ್ಡಿನ ವಿಷಯ ಆಗಿರೋದ್ರಿಂದ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡಬೇಡಿ. ಓಕೆ, ಜಾಯ್ನ್ ಆಗೋದು ಬಿಡೋದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸೇ ಆಗಿರಬೇಕು. ಯಾವುದೇ ಯಾವುದೇ ಒತ್ತಾಯಕ್ಕೆ ನೀವು ಮಣಿದು ಅಮೌಂಟನ್ನು ಹಾಕಿ ಕಳ್ಕೊಬೇಡಿ. ಓಕೆ, ನಾನಿರ್ತಕ್ಕಂಥ ವಾಸ್ತವ ವಿಷಯಗಳನ್ನು ನಾನು ಹೇಳಿದ್ದೀನಿ, ಹಂಚ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ. ಧನ್ಯವಾದಗಳೊಂದಿಗೆ.